ಬಿಗ್ ಬಾಸ್ ಖ್ಯಾತಿಯ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಮದ್ವೆಯಾಗಿ ಡಿವೋರ್ಸ್ ಆಗಿರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ನಿವೇದಿತಾ ಗೌಡ ಅವರು ತಮ್ಮ ಪಾಡಿಗೆ ರೀಲ್ಸ್ ಮಾಡುತ್ತಾ ತಮ್ಮದೇ ಒಂದು ಜೀವನದಲ್ಲಿ ಆರಾಮಾಗಿದ್ದಾರೆ. ಇತ್ತ ಚಂದನ್ ಶೆಟ್ಟಿ ಕೂಡ ತಮ್ಮ ಸೂತ್ರಧಾರಿ ಸಿನಿಮಾ ಸೇರಿ ಇತರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇದ್ದಾರೆ. ಚಂದನ್ ಶೆಟ್ಟಿ ತಮ್ಮ ಪರ್ಸನಲ್ ಲೈಫ್ ನ ನೋವನ್ನ ಮರೆತು ಮತ್ತೆ ಮದುವೆಯಾಗ್ತಾರಾ? ಇವೆಲ್ಲ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಇದೀಗ ಚಂದನ್ ಶೆಟ್ಟಿ ಇಂಡೈರೆಕ್ಟ್ ಆಗಿ ಮದ್ವೆಯ ಬಗ್ಗೆ ಮಾತನಾಡಿದ್ದಾರೆ. ಖಾಸಗಿ ಸಂದರ್ಶನವೊಂದರಲ್ಲಿ ರಿಪೋರ್ಟರ್ ಪ್ರಶ್ನೆಗೆ ಚಂದನ್ ಹೀಗೆ ಉತ್ತರವನ್ನ ನೀಡಿದ್ದಾರೆ. ನನ್ನನ್ನ ಅರ್ಥ ಮಾಡಿಕೊಳ್ಳುವ ಹುಡುಗಿ ಹಾಗೂ ನಾನು ದುಡಿಯೋ ಹಣದಲ್ಲೇ ಅಚ್ಚುಕಟ್ಟಾಗಿ ಸಂಸಾರ ಮಾಡುತ್ತಾ ಅದನ್ನ ಸಂಭಾಳಿಸಿದ್ರೆ ಸಾಕು ಅಂತ ಹೇಳಿದ್ದಾರೆ. ಹೀಗೆ ಹೇಳುವ ಮೂಲಕ ತಮಗೆ ಮದುವೆ ಆಗುವ ಆಸಕ್ತಿ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಸೂತ್ರಧಾರಿ ಸಿನಿಮಾ ಬಿಡುಗಡೆಗೂ ಮುನ್ನ ನೋವಿನ ಸಾಲುಗಳನ್ನ ಹೇಳಿಕೊಂಡಿದ್ರು ಚಂದನ್ ಶೆಟ್ಟಿ. ಏನ್ ಹೇಳಿದ್ರು ಅಂತ ನೋಡ್ಕೊಂಡ್ ಬನ್ನಿ. ಚಂದನ್ ಶೆಟ್ಟಿ ನಿಜವಾಗ್ಲೂ ಇನ್ನೊಂದು ಮದ್ವೆ ಆಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು.